ಮಾತೃಕೆಯರಾದ ಬ್ರಾಹ್ಮೀ ದೇವಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಚಾಮುಂಡಿ ಮತ್ತು ಇಂದ್ರಾಣಿಯರು ವಾಯುವಿಹಾರಕ್ಕೆಂದು ದಕ್ಷಿಣಕ್ಕೆ ಬಂದಿದ್ದರಂತೆ. ಆ ಸಮಯದಲ್ಲಿ ಹಾಸನದ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಇಲ್ಲೇ ನೆಲೆ ನಿಂತರು ಎಂಬ ಐತಿಹ್ಯವಿದೆ. ಈ ಸಪ್ತ ಮಾತೃಕೆಯರಲ್ಲಿ ವೈಷ್ಣವಿ, ಕೌಮಾರಿ ಹಾಗೂ ಮಹೇಶ್ವರಿಯರು ಹಾಸನಾಂಬ ದೇವಾಲಯದಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದ್ದಾರೆ. ಸಪ್ತ ಮಾತೃಕೆಯರು ಸದಾ ನಗುವ ದೇವತೆಗಳಾದ್ದರಿಂದ ಈ ಕಾರಣದಿಂದಲೇ ಈ ದೇವತೆಗಳಿಗೆ ಹಾಸನಾಂಬೆ ಎಂದು ಕರೆಯಲಾಗುತ್ತದೆ. ಚಾಮುಂಡಿ, ವಾರಾಹಿ ಹಾಗೂ ಇಂದ್ರಾಣಿಯರು ಹಾಸನ ಊರಿನಲ್ಲಿಯೇ ಇರುವ ದೇವಿಗೆರೆಯ ಬಳಿ ನೆಲೆ ನಿಂತಿದ್ದಾರೆ ಹಾಗೂ ಬ್ರಾಹ್ಮೀ ದೇವಿಯು ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿದ್ದಾರೆ ಎಂದು ಜನರು ನಂಬುತ್ತಾರೆ. ಈ ಸಪ್ತ ಮಾತೃಕೆಯರು ಇಲ್ಲಿ ನೆಲೆ ನಿಂತ ನಂತರ ಸುಮಾರು 12ನೇ ಶತಮಾನದಲ್ಲಿ